Guys, welcome to Likita Rajesh YouTube channel. ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆ್ಯಂಡ್ ಎಷ್ಟೊಂದು ದಿನ ಆದಮೇಲೆ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಸಾರಿ ಫಾರ್ ದ್ಯಾಟ್. ಆ್ಯಂಡ್ ಇವತ್ತಿನ ವ್ಲಾಗ್ ಔಟ್ ವೀಡಿಯೋ ಏನಪ್ಪ ಅಂದರೆ ಒಂದು ಸ್ವಲ್ಪ ಶಾಪಿಂಗ್ ಮಾಡಬೇಕಾಗಿತ್ತು. ಅದು ನಮ್ಮ ಅಕ್ಕ ಶಾಪ್ ಮಾಡಬೇಕಂತೆ, ಸೊ ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದಾಳೆ. ಇವಾಗ ನಾನು ನಮ್ಮ ಅಜ್ಜಿ ಮನೆಗೆ ಹೋಗಿ ನಮ್ಮ ಅಕ್ಕನ ಪಿಕ್ ಮಾಡಿಕೊಂಡು ಅಲ್ಲಿಂದ ನಾವು ಮಲ್ಲೇಶ್ವರಮಲ್ಲಿ ಶಾಪ್ ಮಾಡಬೇಕು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಈಗ ನಾನು ರೆಡಿ ಆಗಬೇಕು. ರೆಡಿ ಆದಮೇಲೆ ನಮ್ಮ ಅಜ್ಜಿ ಮನೆಗೆ ಬಂದೆ. ನಮ್ಮ ಅಜ್ಜಿ ಮನೆಯಿಂದ ಇಲ್ಲಿ ಪಾಪು ಮಲಗಿದ್ದಾನೆ. ಆ್ಯಂಡ್ ಹಾಯ್ ಮಾಡು. ಅದೇನದು ಸ್ವೆಟರ್ ಹಂಗೆ ಹಾಕೊಂಡಿದ್ಯಾ? ಪಾಪು ಮಲಗಿದಾನೆ ಬಿಡು. ಹಾಂ, ಅವನು ಮಾಡ್ದ, ಹಾಯ್ ಮಾಡ್ದ. ಮಲಗಿದಾನೆ ಬಿಡು ಅವನು. ಹೌಡ್ರು ನೋಡು ಹೆಂಗೆ ಹಾಕೊಂಡಿದ್ದಾನೆ. ಹಾಯ್ ಮಾಡು ಬವಿ. ಸಾಕು. ಬತ್ತೀಯಾ ನೀನು? ಹೋಗೋಣ? ಬತ್ತೀಯಾ? ಬಾ ಹೋಗೋಣ, ಬಾ. ನಾವು ಎಲ್ಗೋ ಕರ್ಕೊಂಡು ಹೋಗ್ತೀನಿ. ಆ್ಯಂಡ್ ಇವರು ನಮ್ಮ ಅಕ್ಕವ್ರ ಫ್ರೆಂಡು. ಬಾಯ್ ಮಾಡು. ಈಗ ನಾವು ಮಲ್ಲೇಶ್ವರಮಿಗೆ ಬಂದಿದ್ದೀವಿ. ಫಸ್ಟು ಇವಳು ಡ್ರೆಸ್ ತಗೋಬೇಕಂತೆ. ಡ್ರೆಸ್ ತಗೊಂಡು ಕಲೆಕ್ಷನ್ಸ್ ನಾವು ಯಾವ್ದಾದ ತಗೊಂಡಲ್ಲ. ಇಲ್ಲಿ ನೋಡು, ಚೆನ್ನಾಗಿರುತ್ತೆ. ತಗೋತೀರಾ? ನೋಡಿ, ಈ ಥರ ಲ್ಯಾಪ್ಟಾಪ್ ಎಲ್ಲ ಇಟ್ಕೊಳ್ಳೋಕೆ. ಯಾವುದು ಮದ್ದಿದ್ದ? ಚೆನ್ನಾಗಿದೆ, ರೆಡಿಮೇಡ್. ಸಖತ್ ರೇಟು ಗಾಯ್ಸ್. ನೆಕ್ಸ್ಟು ಬೇರೆ ಅಂಗಡಿಗೆ ಹೋಗ್ತಾ ಇದ್ದೀವಿ. 5000 ಅಂತ ಅದೊಂದು ಡ್ರೆಸ್. ಟಿ ಶರ್ಟ್ ಚೆನ್ನಾಗಿದೆ, ಫಿಕ್ಸ್ಡ್ ಪ್ರೈಸ್. ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ ಅಲ್ವಾ ಗೈಸ್? ಕಲರ್ ಡಾರ್ಕ್ ಆಯ್ತು. ನಿನ್ನ ಮಕ್ಕಳು ಡಾರ್ಕ್ ಆಯ್ತು ಕಲರ್ಫುಲ್. ಬೇಡವಾ? ಬನ್ನಿ ಒಳಗಡೆ ಹೋಗ್ಬಾರ್ದು. ಹೂವು 3 ಅಂಗಡಿ ಆಯಿತು. ಇದು 4ನೇ ಅಂಗಡಿ ನೋಡಿ. ಪ್ಯಾಟ್ರನ್ ನೋಡು ನೀನು ಯಾವ ಥರ ತಗೊಬೇಕು ಅಂತ. ಸುಮ್ಮನೆ ಹೋಗ್ಬಿಟ್ಟು ಬರಬೇಡ. ಚೆನ್ನಾಗಿದೆ ಅಲ್ವಾ? ಇದು ಪ್ರೈಸ್ ಇದೊಂದು ತೋರಿಸಿ. ಏ ಬೇಡ ಕಣೆ, ನಡಿ, ಅವ್ರು ತೋರಿಸ್ತಾರೆ. ಎಕ್ಸ್ಕ್ಯೂಸ್ ಮೀ, ಅವ್ರು ಹೇಳಿದ್ರಲ್ಲ ಆ ಥರ ತೋರಿಸಿ. ಆ ವೈಟ್ ಕಲರೇ ತೋರಿಸಿ. ಇಲ್ಲ ಕಲರ್ಸ್ ಇದ್ರೆ ಕಲರ್ಸ್ ಎಲ್ಲ ತೋರಿಸಿ. ಸಿಂಗಲ್ ಅದು ಕಲರು. ಅದು ಕ್ಯಾಟಲಾಗ್ ಪೀಸ್ ಸಿಂಗಲ್ ಕಲರ್. ಅದು ಯಾವ ಸೈಜ್ ಇದೆ? ಸೈಜ್ ಯಾರಿಗೆ? ಅವಳಿಗೆ ಎಸ್ಸೇ ಬೇಕಾಗುತ್ತೆ. ಎಮ್ ಸ್ಟಾರ್ಟಿಂಗ್ ಬರೋದು ಎಮ್. ಸ್ವಲ್ಪ ಫಿಟ್ಟಿಂಗ್ ಮಾಡ್ಕೋಬೇಕು. ಸೈಜು ಗಂಡೆಲ್ಲಿದೆ. ಈ ಅಂಗಡಿಲಿ ಇಷ್ಟ ಆಗ್ಲಿಲ್ವಂತೆ, ಸೊ ನೆಕ್ಸ್ಟ್ ಅಂಗಡಿಗೆ ಹೋಗ್ಬೇಕು. ಒಂದು ಅಂಗಡಿ ಕರ್ಕೊಂಡೋಗಿ ಫಿಕ್ಸ್ ಮಾಡಿಸಲ್ಲ ಗೈಸ್, ಫುಲ್ಲು. ಇದು ನೆಕ್ಸ್ಟ್ ಹೋಗೋದು 4ನೇ ಅಂಗಡಿ, ಅವ್ರು 3ನೇ ಅಂಗಡಿ ಏನೋ. ಎಷ್ಟೊತ್ತಾಗುತ್ತೋ ಸೆಟ್ ಆಗಿಲ್ಲ ಅಂತ ಕೊನೆಗೆ ತಿರ್ಗಾ ಅದೇ ಅಂಗಡಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿ
ಯಾರು ತಗೋತಾಳೋ ಏನೋ ಗೊತ್ತಿಲ್ಲ, ಅವಳಿಗೆ ಗೌನ್ ಥರ ಬೇಕಂತೆ. ಎಲ್ಲೂ ಸಿಗ್ತಾ ಇಲ್ಲ ಇಲ್ಲಿ, ನೋಡೋಣ. ಮತ್ತೆ ಇದೇ ಅಂಗಡಿ ಕರ್ಕೊಂಬಂದ್ಲು ಗೈಸ್. ಏನಾರ ಈ ಅಂಗಡಿಲಿ ತಗೊಳ್ಳಿಲ್ಲ ಅಂದರೆ ಎಲ್ಲೂ ಕೊಡ್ಸಲ್ಲ ಗೈಸ್, ಸೀದಾ ನಮ್ಮ ಮನೆಗೆ ಕರ್ಕೊಂಡು ಹೋಗ್ಬಿಡ್ತೀನಿ. ಸೈಡ್ ಕಟ್ ಡ್ರೆಸ್ ಅಂತೆ, ತೋರಿಸಿ ಇವಳಿಗೆ. ಇದು ಚೆನ್ನಾಗಿದೆ. ಇವಳು ತುಂಬ ಉದ್ದಕ್ಕಿದ್ದಾಳಲ್ವಾ, ಅವಳಿಗೆ ಯಾವ ಡ್ರೆಸ್ಸು ಆಗಲ್ಲ. ಇಲ್ಲ ಚೆನ್ನಾಗಿದೆ ಅಲ್ವಾ? ಮೀನ್ಸ್ ಇದು ಪ್ಯಾಂಟ್ ಎಲ್ಲ ಬರುತ್ತಾ? ವೈಟ್ ಕಲರ್, ಬೇರೆ ಕಲರ್, ವೈಟ್ ಕಲರ್ ಈ ಥರದ್ದು ಬೇರೆ ಕಲರ್ ನಿಮಗೆಲ್ಲ ಉದ್ದ ಆಗುತ್ತೆ. ಇದ್ರ ಕಲರ್ ತೋರಿಸಿ. ಆ್ಯಂಡ್ ಫೈನಲಿ ಈ ಡ್ರೆಸ್ನ ಅವಳು ಸೆಲೆಕ್ಟ್ ಮಾಡಿದ್ಲು. ಸೆಲೆಕ್ಟ್ ಮಾಡಿ ಈ ಡ್ರೆಸ್ ಫೈನಲ್ ಆದಮೇಲೆ ನಾವು ಯಾವ ಅಂಗಡಿಗೆ ಫಸ್ಟ್ ಹೋಗಿದ್ವೋ ಅದೇ ಅಂಗಡಿಗೆ ಬಂದು ತೊಗೊಂಡ್ರು. ನಮ್ಗೆ ಯಾವಾಗಲೂ ಅದೇ ಥರ ಆಗುತ್ತೆ, ನಾವು ಯಾವ ಅಂಗಡಿಗೆ ಫಸ್ಟ್ ಹೋಗಿದ್ವೋ ಅದೇ ಅಂಗಡಿಲಿ ನಾವು ತೊಗೊಂಬರೋದು. ಯಾವುದೇ ಡ್ರೆಸ್ ಆದ್ರೂ ಎಷ್ಟೊಂದು ಅಂಗಡಿಗೆ ಸುತ್ತಾಡಿರ್ತೀವಿ, ಬಟ್ ಫೈನಲ್ ಮಾಡೋದು ನಾವು ಯಾವ ಫಸ್ಟ್. ಆ್ಯಂಡ್ ಫೈನಲಿ ಆ ಡ್ರೆಸ್ನ ಸೆಲೆಕ್ಟ್ ಮಾಡಿದ್ಲು. ಆ್ಯಂಡ್ ಈ ಅಂಗಡೀಲಿ ಕ್ವಾಲಿಟಿ ವೈಸ್ ಹೋಗಲಿ ಮತ್ತು ಕಲೆಕ್ಷನ್ಸು ಸಕ್ಕತ್ತಾಗಿದೆ. ಈವನ್ ಬಾಡಿಕಾನ್ ಡ್ರೆಸ್ ಆಗಲಿ, ಜೀನ್ಸ್ ಟಾಪ್ಸ್ ಆಗಲಿ, ಚೂಟಿದಾರ್ ಎಲ್ಲನೂ ಕೂಡ ಸಕ್ಕತ್ತಾಗಿದೆ. ಆ್ಯಂಡ್ ಅಫೋರ್ಡಬಲ್ ಪ್ರೈಸ್ ಕೂಡ. ಫೈನಲಿ ಈ ಅಂಗಡೀಲಿ ತಗೊಂಡ್ಲು, ನಕ್ಷತ್ರ ಕಲೆಕ್ಷನ್ಸ್ ಅಂತ. ಆ್ಯಂಡ್ ಅಲ್ಲಿ ರೋಡ್ ಸೈಡಲ್ಲಿ ನೆಡ್ಕೊಂಬರ್ತಾರೆ, ರೋಡ್ ಸೈಡಲ್ಲಿ ಹಾಕಿರ್ತಾರಲ್ವ ಈ ಥರ ಬಟ್ಟೆಗಳು, ಅಲ್ಲೂ ಸಹ ಕ್ವಾಲಿಟೀಸ್ ಚೆನ್ನಾಗಿರುತ್ತೆ. ಸೊ ಈ ಡ್ರೆಸ್ ಚೆನ್ನಾಗಿ ಕಾಣಿಸ್ತು ಅಂತ ಅವಳು ಈ ಡ್ರೆಸ್ನ ಕೂಡ ಪರ್ಚೇಸ್ ಮಾಡಿದ್ಲು. ಆ್ಯಂಡ್ ನೆಕ್ಸ್ಟು ಇಲ್ಲಿ ಜ್ಯುವೆಲರಿ ಶಾಪ್ಸ್ಗೆ ಹೋದೋ, ಬಟ್ ಅಲ್ಲಿ ವಿಡಿಯೋ ಮಾಡೋಂಗಿಲ್ಲ ಅಂತ ಹೇಳಿದ್ರು. ಬಟ್ ಆದರೂ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡು ಅಲ್ಲಿ ಅವಳು ಟಾಪ್ ತೊಗೋಬೇಕಾಗಿತ್ತು. ಸೊ ಅಲ್ಲಿ ಟಾಪ್ ತೊಗೊಂಡು ಅಲ್ಲಿಂದ ಮತ್ತೆ ರಿಟರ್ನ್ ಆದೋ. ಆ್ಯಂಡ್ ಫೈನಲಿ ಎಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಒಟ್ಟು ಸಖತ್ ಹೊಟ್ಟೆ ಹಸಿತಾಯಿತ್ತು ಅಂತ ಆಲ್ ಬೇಕಿಗೆ ಬಂದು ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು, ಊಟ ಅಂದರೆ ಸಖತ್ತಾಗಿತ್ತು ಗೈಸ್. ಅಲ್ಲಿ ಊಟ ಮುಗಿಸ್ಕೊಂಡು ಹಂಗೆ ಒಂದು ಫೌಂಡೇಶನ್ ತೊಗೊಂಬರ್ಬೇಕಾಗಿತ್ತು ಮಾಲಲ್ಲಿ. ಸೊ ಅಲ್ಲಿ ನಾವು ಅಲ್ಲೇ ಮಂತ್ರಿ ಮಾಲ್ ಇತ್ತಲ್ವ, ಸೊ ಆ ಮಂತ್ರಿ ಮಾಲ್ಗೆ ಹೋಗಿ ಅದೊಂದು ಫೌಂಡೇಶನ್ ತೊಗೊಂಡು ಆ ಮಾಲಲ್ಲೇ ಕೃಷ್ಣಂ ಪ್ರಣಯ ಸಖಿ ಅನ್ನೋ ಫಿಲಮ್ ಇದೆಯಲ್ಲ, ಅಲ್ಲಿ ಸಾಂಗ್ ಪ್ರಮೋಷನ್ ನಡೀತಾಯಿತ್ತು. ಸೊ ಅಲ್ಲಿ ಅನ್ಫಾರ್ಚುನೇಟ್ಲಿ ನಮಗೆ ಟೈಮಾಗಿ ಹೋಗ್ಬಿಟ್ಟಿತ್ತು. ಮತ್ತು ಎಂಟೈರ್ ಟೀಮ್ ಬರ್ತಾರೆ, ಗಣೇಶ್ ಸರು ಎಂಟೈರ್ ಟೀಮ್ ಎಲ್ಲ ಬರ್ತಾರೆ ಅಂತ ಹೇಳಿದರು. ಬಟ್ ಅನ್ಫಾರ್ಚುನೇಟ್ಲಿ ನಮಗೆ ಟೈಮಾಗಿ ಹೋಗ್ಬಿಟ್ಟಿತ್ತು, ನಾವು ಮನೆಗೆ ಹೋಗಬೇಕಾಗಿತ್ತು. ಸೊ ಅಲ್ಲಿಂದ ಹೊರಟುಬಿಟ್ಟು ಅಲ್ಲಿಂದ ಬಂದಮೇಲೆ ಡೈರೆಕ್ಟ್ ನಮ್ಮ ಅಜ್ಜಿ ಮನೆಗೆ ಬಂದು, ನಮ್ಮ ಅಜ್ಜಿ ಮನೆಗೆ ಬಂದು ಇವರಿಬ್ಬರು ಇದ್ದಾರಲ್ಲ ಗೈಸ್, ಎಷ್ಟು ತಲೆ ತಿಂತಾರೆ ಅಂದರೆ ಹಂಗೆ ಕೇಳಿಸ್ಕೊಳ್ಳಿ. ಅದು ಏನು ಹೇಳು, ಏನು ತಿಂತಾರದು ಹೇಳು? ಹುಣ್ಸೆ ಹಣ್ಣು. ಸೈಡ್ ಬಾ ನೀನು. ಹೆಂಗೈತೆ ಅದು? ಇಲ್ಲಿ ನೋಡು. ಯಾರು ಕೊಡ್ಸಿದ್ದು? ಪಪ್ಪ. ಆ್ಯಂಡ್ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ತಪ್ಪದೇ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ.